ರಿಷಬ್ ಶೆಟ್ಟಿ ಅವ್ರ ಜೊತೆಗೆ ವರ್ಕ್ ಮಾಡಿದ ಅನುಭವ ಹೇಳಬೇಕು ಅಂದರೆ ನೀವು? ಅವರು ಅದ್ಭುತ ವ್ಯಕ್ತಿ ರೀ. ಅವ್ರು ಏನೇನ್ ಮಾಡಿದ್ದಾರೆ ನೋಡಿ. ಅವರು ಒಳ್ಳೆ ಆಕ್ಟರು, ನಟರು, ಒಳ್ಳೆ ನಿರ್ದೇಶಕರು ಆಗಿದ್ರು ಆಲ್ರೆಡಿ. ಕಾಂತಾರ ಬರೋಕ್ ಮೊದ್ಲೇ ಹೆಸರು ಪಡ್ಕೊಂಡಿರೋರು. ಬಟ್ ಕಾಂತಾರ ಅವರು ಒಂದು ಸೀಮಿತ ಒಂದು ಬಜೆಟ್ ಅಲ್ಲಿ ಮಾಡ್ತಾ ಇದ್ರು. ಸಡನ್ಲಿ ಇದು 10 ಪಟ್ಟು ಜಾಸ್ತಿ 10x ಆಗ್ಬಿಟ್ಟಿದೆ. ಅದು ಎಕ್ಸ್ಪೆಕ್ಟೇಷನ್ 100x ಹೋಗಿದೆ. ಅಂದ್ರೆ ಫಸ್ಟ್ ಒನ್ ಎಷ್ಟು ಮೆಚ್ಚಿದ್ದಾರೆ ಅಂದ್ರೆ ಅವ್ರ ಪರ್ಫಾರ್ಮೆನ್ಸ್. ಸೊ ಇದನ್ನೆಲ್ಲ 100x ಎಕ್ಸ್ಪೆಕ್ಟೇಷನ್ಸ್, ಪ್ರೆಷರ್ಸ್, ಸ್ಟ್ರೆಸ್ ಎಲ್ಲ ಡೀಲ್ ಮಾಡ್ಕೊಂಡು, ಅದರಲ್ಲೂ ಅದು ಅಷ್ಟು ಚೆನ್ನಾಗಿ ಮಾಡ್ಕೊಂಡು, ನಟನೆನೂ ಮಾಡಬೇಕು ಚೆನ್ನಾಗಿ, ನಿರ್ದೇಶನನೂ ಮಾಡಬೇಕು, ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಹೀರೋ ಪ್ಲಸ್ ಡೈರೆಕ್ಟರ್ ಎರಡೂ ಕೂಡ ಎಲ್ಲ ಸ್ಟಂಟ್ ಮಾಡ್ತಾ ಇದ್ದಾರೆ ಅವರು. ಬೇರೆಯವ್ರನ್ನೂ ಮ್ಯಾನೇಜ್ ಮಾಡಬೇಕು, ಬೇರೆ ಎಲ್ಲ ಕಲಾವಿದರನ್ನು ಮ್ಯಾನೇಜ್ ಮಾಡಬೇಕು. ಲೊಕೇಶನ್ಸ್ ಏನೇನೋ ಬೇಡದಿರೋ ಪ್ರಾಬ್ಲಮ್ಗಳ ಆಗ್ತಾ ಇತ್ತು. ಮಳೆ ಬರೋದು, ಕೆಲವೊಂದು ಸರಿ ಸೆಟ್ ಇದಾಯಿತು, ಇದಾಯ್ತಂತೆ, ಎಲ್ಲೋ ಒಂದು ಬಸ್ ಮಗ್ಚ್ ಬಿತ್ತಂದ್ರೆ ಅದೆಲ್ಲ ಅವರು ರಿಷಬ್ ಶೆಟ್ಟಿ ಅವ್ರ ಮೇಲೆ ಬರ್ತಾಯಿತ್ತು. ಹಾಗೆ ಎಲ್ಲ ಇದು ನಮ್ಮ ದಿನಚರಣೆಯಲ್ಲಿ ಒಂದು ಡೈಲಿ ಪ್ರಾಬ್ಲಮ್ಸು ಇರ್ತದೆ ಒಂದು ಸೆಟ್ನಲ್ಲಿ. ಅದನ್ನೆಲ್ಲ ಮ್ಯಾನೇಜ್ ಮಾಡೋದು, ಇಷ್ಟೆಲ್ಲ ಪ್ರೆಷರ್ ಹ್ಯಾಂಡಲ್ ಮಾಡೋದು, ಅದು ಇಷ್ಟು ಚೆನ್ನಾಗಿ ಮಾಡೋದು. ಸಿನಿಮಾ ನೋಡಿದ್ಮೇಲೆ ಅದು ಯಾವುದ್ರಲ್ಲೂ ಅವರು ಒಂದು ಕೊರತೆ ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದು ಅದ್ಭುತನೇ. ಎಲ್ಲರೂ ಸಾಮಾನ್ಯ ಜನರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ತುಂಬ ಸ್ಟ್ರಾಂಗ್ ಆಗಿರ್ಬೇಕು. ಅವರು ಎಲ್ಲ ಇಲ್ಲಿ ಅವರ ನಟನೆ ಬಗ್ಗೆ, ಅವರ ಶರೀರದ ಬಗ್ಗೆ, ಅವ್ರದ್ದು ಕಲೆ ಬಗ್ಗೆ ಏನಾದರೂ ಹೇಳಿ, ಇದು ಮೇನು, ಇದು ಗಟ್ಟಿ ಇದೆ ಅವ್ರದ್ದು. ಮಾಡಬೇಕು ಹೇಗೆ ಗೊತ್ತಿಲ್ಲ, ಬಟ್ ನಾನು ಮಾಡ್ತೀನಿ. ವಿ ವಿಲ್ ಫಿಗರ್ ಇಟ್ ಔಟ್. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.